ಸ್ನೇಹಿತರೆ, ಇದು ತೆಲಂಗಾಣದಲ್ಲಿ ನಡೆದ ಘಟನೆ. ಅಲ್ಲಿನ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಇದೇ ವರ್ಷ ಅಂದರೆ 2025ರ ಮಾರ್ಚ್ 27ರಂದು ನಡೆದ ಘಟನೆ. ಅಲ್ಲಿನ ಮನೆಯೊಂದರಲ್ಲಿ ರಾತ್ರಿ 10:30 ಹೊತ್ತಿಗೆ ಮನೆಯ ಹೆಂಗಸು ಹೊರಗೋಡಿ ಬಂದು ಬೊಬ್ಬೆ ಹಾಕುತ್ತಾಳೆ. ಆಕೆ ಹೊಟ್ಟೆ ಹಿಡಿದುಕೊಂಡು ಅಳುತ್ತಿದ್ದಳು. ಹೊಟ್ಟೆ ನೋವಿನಿಂದ ಜೋರಾಗಿ ಅಳುತ್ತಿದ್ದ ಆಕೆಯನ್ನು ಕೂಡಲೇ ಅಕ್ಕಪಕ್ಕದವರೆಲ್ಲ ಸೇರಿ ಆಸ್ಪತ್ರೆಗೆ ಸೇರಿಸುತ್ತಾರೆ. ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿರುವಾಗಲೇ ಅವಳ ಗಂಡ ಮನೆಗೆ ಬರುತ್ತಾನೆ. ಅವಳನ್ನು ಬೇರೆಯವರ ಜೊತೆ ಕಳುಹಿಸಿ ಆತ ಮನೆಯ ಒಳಹೊಕ್ಕುತ್ತಾನೆ. ಆತನ 3 ಮಕ್ಕಳು ಕೂಡ ಕೋಣೆಯಲ್ಲಿ ಮಲಗಿದಂತೆ ಕಾಣುತ್ತಿದ್ದರು. ಆದರೆ ಅವರು ಮಲಗಿರಲಿಲ್ಲ, ಅವರ ಉಸಿರಾಟ ನಿಂತಿತ್ತು. ಅಕ್ಕಪಕ್ಕದವರೆಲ್ಲ ಪರಿಶೀಲಿಸಿದ ನಂತರ ಅವರು ಸತ್ತಿದ್ದು ಖಾತರಿಯಾಗುತ್ತದೆ. ಆದರೂ ಅವರನ್ನು ಕೂಡ ಆ ಗಂಡ ಆಸ್ಪತ್ರೆಗೆ ಸಾಗಿಸುತ್ತಾನೆ. ಆ ಮಕ್ಕಳ ತಾಯಿ ಫುಡ್ ಪಾಯ್ಸನಿಂಗ್ ಆಗಿತ್ತು ಎನ್ನುತ್ತಾಳೆ. ಆ ಮನೆಯ 3 ಮಕ್ಕಳು ಸೇರಿದಂತೆ ಅವರ ತಾಯಿ ಫುಡ್ ಪಾಯ್ಸನಿಂಗ್ಗೆ ಬಲಿಯಾಗಿದ್ದರು. ಹಾಗಾದರೆ ಆ ಮನೆಯವರಿಗೆ ಆಹಾರದಲ್ಲಿ ವಿಷ ಬೆರೆಸಿದವರು ಯಾರು? ಸ್ನೇಹಿತರೆ, ಸಂಗಾರೆಡ್ಡಿ ಜಿಲ್ಲೆಯ ಅಮೀನ್ಪುರ್ ಎಂಬಲ್ಲಿ ಚಿನ್ನಯ್ಯ ಮತ್ತು ಆತನ ಹೆಂಡತಿ ರಜಿತಾ ವಾಸಿಸುತ್ತಿದ್ದರು. ಚಿನ್ನಯ್ಯ ಪ್ರೈವೇಟ್ ಕಂಪನಿಯಲ್ಲಿ ವಾಟರ್ ಟ್ಯಾಂಕರ್ನ ಡ್ರೈವರ್ ಆಗಿದ್ದ. ಆತನಿಗೆ 3 ಮಕ್ಕಳಿದ್ದರು. ಮೊದಲ ಮಗ 12 ವರ್ಷದ ಸಾಯಿಕೃಷ್ಣ, 2ನೇ ಮಗಳು 10 ವರ್ಷದ ಮಧುಪ್ರಿಯ, ಹಾಗೆ ಕೊನೆಯವನು 8 ವರ್ಷದ ಗೌತಮ್. ಅವನ ಹೆಂಡತಿ 30 ವರ್ಷದ ರಜಿತಾ ಮನೆಯಲ್ಲಿದ್ದುಕೊಂಡು ಆ 3 ಮಕ್ಕಳನ್ನು ಸಾಕುತ್ತಿದ್ದಳು. ಚಿನ್ನಯ್ಯ ನೀರಿನ ಕರೆ ಬಂದಾಗ ಟ್ಯಾಂಕರ್ ತುಂಬಿಸಿಕೊಂಡು ಹೊರಡಬೇಕಿತ್ತು. ಕೆಲವೊಮ್ಮೆ ರಾತ್ರಿ ಹೊತ್ತು ಕೂಡ ಆತ ಮನೆಯಿಂದ ಹೊರಡಬೇಕಿತ್ತು. ಹೀಗಿರಬೇಕಾದರೆ ಆ ದಿನ 27ನೇ ಮಾರ್ಚ್ ಚಿನ್ನಯ್ಯ ಮನೆಗೆ ಬರುವಾಗ ರಾತ್ರಿ 10:30 ಆಗಿತ್ತು. ಆಗ ಅವನ ಮನೆಯಲ್ಲಿದ್ದ ಹೆಂಡತಿ ಮಕ್ಕಳು ಫುಡ್ ಪಾಯ್ಸನಿಂಗ್ಗೆ ಬಲಿಯಾಗಿದ್ದರು. ಆ 3 ಮಕ್ಕಳು ಕೂಡ ಸತ್ತಿದ್ದರೆಂದು ಮೊದಲೇ ಗೊತ್ತಾಗಿತ್ತು. ಆದರೆ ಡಾಕ್ಟರ್ರ ಕನ್ಫರ್ಮೇಷನ್ಗಾಗಿ ಅವರನ್ನು ಆಸ್ಪತ್ರೆಗೆ ಸಾಗಿಸಲೇಬೇಕಿತ್ತು. ಆದರೆ ಕೂಡಲೇ ಪರೀಕ್ಷಿಸಿದ ಡಾಕ್ಟರ್ ಅವರ ಪ್ರಾಣ ಹೋಗಿರುವುದಾಗಿ ಹೇಳುತ್ತಾರೆ. ಇತ್ತ ಅವರ ತಾಯಿ ರಜಿತಾ ಹೊಟ್ಟೆ ನೋವಿನಿಂದ ಒದ್ದಾಡುತ್ತಿದ್ದಳು. ಆಕೆಗೆ ಮೊದಲು ಸ್ಟಮಕ್ ಕ್ಲೀನ್ ಮಾಡಲಾಯಿತು. ಆಕೆಗೆ ಬೇಕಾದ ಎಲ್ಲ ಚಿಕಿತ್ಸೆಯನ್ನು ನೀಡಲಾಯಿತು. ಆಕೆಯ ಪರಿಸ್ಥಿತಿ ಮಾತ್ರ ಅದೃಷ್ಟವಶಾತ್ ಸುಧಾರಿಸುತ್ತಾ ಬಂತು. ಬೆಳಿಗ್ಗೆ ಆಕೆ ಮಾತನಾಡುವಷ್ಟು ರಿಕವರಿಯಾಗಿದ್ದಳು. ಆದರೆ ಆಕೆಯ 3 ಮಕ್ಕಳು ಸತ್ತ ವಿಷಯ ಆಕೆಗೆ ಹೇಳುವ ಧೈರ್ಯ ಯಾರಿಗೂ ಬರಲಿಲ್ಲ. ಆದರೆ ಇಂತಹ ಸಂಸಾರದಲ್ಲಿ ವಿಷವನ್ನು ಯಾರು ಹಾಕುತ್ತಾರೆ? ರಜಿತಾ ಹೇಳುತ್ತಾಳೆ, ರಾತ್ರಿ ಮೊಸರನ್ನ ತಿಂದ ನಂತರ ಮಕ್ಕಳಿಗೆಲ್ಲ ಏನೋ ಆಯಿತು. ನಾನು ಅದಕ್ಕೆ ಮೊಸರನ್ನ ಅಂಗಡಿಯಿಂದ ತಂದಿದ್ದೆ. ಮೊಸರೇ ಇದಕ್ಕೆಲ್ಲ ಕಾರಣವಿರಬಹುದು ಎಂದಾಕೆ ಹೇಳುತ್ತಾಳೆ. ಆದರೆ ಆ ದಿನ ಚಿನ್ನಯ್ಯ 7 ಗಂಟೆಗೆ ಮನೆಯಿಂದ ವಾಟರ್ ಟ್ಯಾಂಕರ್ನಲ್ಲಿ ಡೆಲಿವರಿಗೊಂದು ಹೊರಟಿದ್ದ. ಆತ ಮನೆಯಿಂದಲೇ ಊಟವನ್ನು ಕಟ್ಟಿಕೊಂಡು ಹೊರಟಿದ್ದ. ಆದರೆ ಆತನಿಗೇನೂ ಆಗಿರಲಿಲ್ಲ. ಅದೂ ಅಲ್ಲದೆ ಆತ ಡೆಲಿವರಿ ಮಾಡಬೇಕಾದ ಜಾಗ 1 ಗಂಟೆಯಷ್ಟು ದೂರದಲ್ಲಿತ್ತು. ಹೋಗಲು 1 ಗಂಟೆ, ಬರಲು 1 ಗಂಟೆ, 2 ಗಂಟೆ ಹೊತ್ತಿಗೆ ಅಂದರೆ ರಾತ್ರಿ 9ರ ಹೊತ್ತಿಗೆ ಆತ ವಾಪಸ್ಸು ಬಂದಿರಬೇಕಿತ್ತು. ಆದರೆ ಆತ ಬಂದಿದ್ದು ರಾತ್ರಿ 10:30 ಹೊತ್ತಿಗೆ, 1.5 ಗಂಟೆ ತಡವಾಗಿ. ಇದನ್ನು ನೋಡಿದಾಗ ಚಿನ್ನಯ್ಯನ ಮೇಲೆ ಸಂಶಯ ಬರುತ್ತದೆ. ಆತ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಹೆಂಡತಿ ಮಕ್ಕಳಿಗೆ ವಿಷವಿಕ್ಕಿ ಹೋಗಿರಬಹುದು ಎಂಬ ಅನುಮಾನ ಪೊಲೀಸರಿಗೆ ಬರುತ್ತದೆ. ಹೌದು, ಪೊಲೀಸರು ಅದಾಗಲೇ ಈ ಪ್ರಕರಣದಲ್ಲಿ ಎಂಟ್ರಿಯಾಗಿದ್ದರು. ಯಾಕೆಂದರೆ ಅಲ್ಲಿ 3 ಅಮಾಯಕ ಮಕ್ಕಳು ಫುಡ್ ಪಾಯ್ಸನಿಂಗ್ಗೆ ಬಲಿಯಾಗಿದ್ದರು. ಪೊಲೀಸರು ಚಿನ್ನಯ್ಯನಿಗೆ ಕೇಳಿದಾಗ ಆತ ತೆಗೆದುಕೊಂಡು ಹೋದ ಊಟವನ್ನು ತಿಂದೇ ಇಲ್ಲ ಎನ್ನುತ್ತಾನೆ. ಟ್ರಾಫಿಕ್ ಜಾಮ್ ಇದ್ದುದರಿಂದ ಆತನಿಗೆ ತುಂಬ ತಡವಾಗಿತ್ತು. ಹೋಗಿ ಬರುವಷ್ಟರಲ್ಲಿ ಇಷ್ಟು ಹೊತ್ತಾಗಿತ್ತು. ಹಾಗಾಗಿ ತೆಗೆದುಕೊಂಡು ಹೋದ ಊಟವನ್ನು ಮಾಡಿರಲಿಲ್ಲ ಎಂದಾತ ಹೇಳುತ್ತಾನೆ. ಆತ ಊಟವನ್ನು ತಿಂದೇ ಇಲ್ಲ ಎನ್ನುವುದಾದರೆ ಆತನೇ ಮನೆಯವರಿಗೆ ವಿಷವಿಕ್ಕಿರಬಹುದಲ್ಲವೇ? ಹೌದು ಸ್ನೇಹಿತರೆ, ಈ ವಿಷವರ್ತರದಲ್ಲಿ ಚಿನ್ನಯ್ಯ ಸಿಕ್ಕಿಬಿದ್ದಿದ್ದ. ಆದರೆ ಅವನ ವಿರುದ್ಧ ಸಾಕ್ಷಿಗಳು ಸಿಗಲಿಲ್ಲ. ರಜಿತಾ ಗುಣಮುಖಳಾದ ಮೇಲೆ ಆಕೆಯನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲು ಕೇಳಲಾಯಿತು. ಅವಳಿಗೆ ಅದಾಗಲೇ ಮಕ್ಕಳ ಸಾವಿನ ವಿಷಯವನ್ನು ಹೇಳಲಾಗಿತ್ತು. ಆಕೆ ಜರ್ಜರಿತರಾಗಿ ಹೋಗಿದ್ದಳು.
ಆಕೆಗೆ ಆಸ್ಪತ್ರೆಯಿಂದ ಬಂದರೆ ಸಾಕಾಗಿತ್ತು. ಆದರೆ ಡಾಕ್ಟರ್ಗಳು ಮಕ್ಕಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ ಪೊಲೀಸರಿಗೆ ಅಲ್ಲೊಂದು ಹೊಸ ವಿಚಾರವಿದೆ ಎಂದು ಹೇಳುತ್ತಾರೆ. ಹೌದು, ಪೋಸ್ಟ್ ಮಾರ್ಟಮ್ನಲ್ಲಿ ಮಕ್ಕಳು ಆಹಾರದಲ್ಲಿ ವಿಷಪ್ರಾಶನವಾಗಿ ಸತ್ತಿರಲಿಲ್ಲ, ಅವರು 3 ಕುತ್ತಿಗೆ ಹಿಸುಕಿ ಸಾಯಿಸಲಾಗಿತ್ತು ಎಂದು ಬಂದಿತ್ತು. ಈಗ ಪೊಲೀಸರ ತನಿಖೆ ಚುರುಕಾಗುತ್ತದೆ. ಚಿನ್ನಯ್ಯನೇ ಬೇಗ ಮನೆಗೆ ಬಂದು ಆ ಮಕ್ಕಳ ಕುತ್ತಿಗೆ ಹಿಸುಕಿರಬಹುದೇ? ಯಾಕೆಂದರೆ ರಜಿತಾಳನ್ನು ಅಕ್ಕಪಕ್ಕದ ಮನೆಯವರು ಸೇರಿ ಆಸ್ಪತ್ರೆಗೆ ಸೇರಿಸುವಷ್ಟರ ಹೊತ್ತಿಗೆ ಸರಿಯಾಗಿ ಚಿನ್ನಯ್ಯ ಮನೆ ಬಾಗಿಲಲ್ಲಿ ಪ್ರತ್ಯಕ್ಷನಾಗಿದ್ದ. ಚಿನ್ನಯ್ಯನ ಮೇಲೆ ಪೊಲೀಸರಿಗೆ ಸಂಶಯ ಬಲವಾಗುವ ಹೊತ್ತಿಗೆ ಇನ್ನೊಂದು ವಿಚಾರ ಹೊರಬರುತ್ತದೆ. ಅದೇ ರಜಿತಾಳ ಟಾಕ್ಸಿಕಾಲಜಿ ರಿಪೋರ್ಟ್. ಅದಕ್ಕೆಂದೇ ಪೊಲೀಸರು ಕಾಯುತ್ತಿದ್ದರು. ರಜಿತಾಳಿಗೆ ವಿಷಪ್ರಾಶನ ಆಗಿರಲೇ ಇಲ್ಲ. ಆಕೆ ಹೊಟ್ಟೆ ನೋವೆಂದು ಸುಳ್ಳು ಹೇಳಿ ಅಡ್ಮಿಟ್ ಆಗಿದ್ದಳು. ಅವಳು ಬೇಗನೆ ರಿಕವರಿ ಆಗಿದ್ದು ನೋಡಿಯೇ ಡಾಕ್ಟರ್ಗಳಿಗೆ ಅನುಮಾನ ಬಂದಿತ್ತು. ಈಗ ಪೊಲೀಸರು ರಜಿತಾಳ ಚರಿತ್ರೆಯನ್ನೊಮ್ಮೆ ಜಾಲಾಡುತ್ತಾರೆ. ಆಕೆ ಕಾಲ್ ಹಿಸ್ಟ್ರಿಗಳನ್ನು ತೆರೆದು ನೋಡುತ್ತಾರೆ. ಆಗ ಅವರಿಗೆ ಅಲ್ಲೊಬ್ಬ 3ನೇ ವ್ಯಕ್ತಿಯ ಪ್ರವೇಶವಾಗಿರುವುದು ಖಚಿತವಾಗುತ್ತದೆ. ಹೌದು, ರಜಿತಾ ಕಳೆದ 6 ತಿಂಗಳಿಂದ ಶಿವ ಎಂಬಾತನ ಜೊತೆಗೆ ತುಂಬ ಸಲುಗೆಯಿಂದಿದ್ದು ಸ್ನೇಹ ಬೆಳೆಸಿಕೊಂಡಿದ್ದಳು. ಅವರಿಬ್ಬರ ನಡುವೆ ಆಗಾಗ ಫೋನ್ನಲ್ಲಿ ಮಾತುಕತೆಗಳು ನಡೆಯುತ್ತಿತ್ತು ಎಂಬುದು ಖಾತ್ರಿಯಾಗುತ್ತದೆ. ಈಗ ಪೊಲೀಸರು ಆ ಶಿವ ಎಂಬಾತ ಆಕೆಗೆ ಎಲ್ಲಿ ಪರಿಚಯವಾದ ಎಂಬುದನ್ನು ತಿಳಿಯಲು ಹೋಗುತ್ತಾರೆ. ಸ್ನೇಹಿತರೆ, 6 ತಿಂಗಳ ಹಿಂದೆ ರಜಿತಾಳ ಕಾಲೇಜ್ ರಿಯೂನಿಯನ್ ನಡೆದಿತ್ತು. ಅದರಲ್ಲಿ ಆಕೆಗೆ ಕಾಲೇಜಿನ ಸಮಯದ ಗೆಳೆಯನಾಗಿದ್ದ ಶಿವ ಮತ್ತೆ ಪರಿಚಯವಾಗಿದ್ದ. ಅವರಿಬ್ಬರ ಪರಿಚಯ ಪ್ರೇಮಕ್ಕೆ ತಿರುಗಿ ಅವರಿಬ್ಬರು ಆಗಾಗ ಭೇಟಿಯಾಗಲಾರಂಭಿಸಿದ್ದರು. ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದಷ್ಟು ಹತ್ತಿರವಾದಾಗ ರಜಿತಾಳಿಗೆ ತನ್ನ ಗಂಡನಿಗಿಂತ ಶಿವನೇ ತುಂಬ ಹತ್ತಿರದವನಾಗಿ ಕಾಣುತ್ತಾನೆ. ಈಗ ಅವಳಿಗೆ ಶಿವನೊಬ್ಬನದೇ ಗೆಳೆತನ ಬೇಕಿತ್ತು. ಅವರಿಬ್ಬರು ಆಗಾಗ ಭೇಟಿಯಾಗಲು ಅವಳಿಗೆ 3 ಮಕ್ಕಳು ಅಡ್ಡಿಯಾಗಿದ್ದರು. ಅದಕ್ಕಾಗಿ ಅವಳು ಒಂದು ಸರಿಯಾದ ದಿನ ನೋಡಿ ಆ 3 ಮಕ್ಕಳನ್ನು ರಾತ್ರಿ ಊಟವಾದ ಮೇಲೆ ಒಬ್ಬೊಬ್ಬರನ್ನೇ ಕರೆಸುತ್ತಾಳೆ. 3ರನ್ನು ಒಬ್ಬೊಬ್ಬರಾಗಿ ಟವೆಲ್ನಿಂದ ಕತ್ತು ಹಿಸುಕಿ ಸಾಯಿಸಿಬಿಡುತ್ತಾಳೆ. ತಾನೇ ಹೆತ್ತ ಮಕ್ಕಳನ್ನು ತನ್ನ ಕೈಯಿಂದ ಆಕೆ ಸಾಯಿಸಿದ್ದಳು. ಅವಳಿಗೆ ಅವರು ತನ್ನ ಮಕ್ಕಳೆಂಬುದು ಕಾಣಲೇ ಇಲ್ಲ. ಅವಳಿಗೆ ಕಂಡಿದ್ದು ಶಿವ ಮಾತ್ರ. ಶಿವನ ಸಾಮೀಪ್ಯ ಅವಳಿಗೆ ಬೇಕಾಗಿತ್ತು. ಆ ಮಕ್ಕಳನ್ನು ಕೊಂದ ನಂತರ ಆಕೆ ಫುಡ್ ಪಾಯ್ಸನಿಂಗ್ನ ನಾಟಕವಾಡಿದ್ದಳು. ಆಕೆಯ ಕಾಮತೃಷೆಗೆ 3 ಮುಗ್ಧ ಮಕ್ಕಳು ಬಲಿಯಾಗಿದ್ದರು. ಪೊಲೀಸರು ತಮ್ಮದೇ ಭಾಷೆಯಲ್ಲಿ ವಿಚಾರಿಸಿದಾಗ ಆಕೆ ಎಲ್ಲವನ್ನು ಬಾಯ್ಬಿಡುತ್ತಾಳೆ. ಆಕೆಯನ್ನು ಪೊಲೀಸರು ಅರೆಸ್ಟ್ ಮಾಡುತ್ತಾರೆ. ಜೊತೆಗೆ ಆಕೆಯ ಪ್ರಿಯಕರ ಶಿವನನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತದೆ. ಶಿವನಿಗೆ ಮಕ್ಕಳನ್ನು ಕೊಲ್ಲುತ್ತೇನೆ ಎಂದು ಆಕೆ ಹೇಳಿದಾಗ ಆತ ಅದಕ್ಕೆ ಯಾವುದೇ ವಿರೋಧ ವ್ಯಕ್ತಪಡಿಸಲಿಲ್ಲವಾದ್ದರಿಂದ ಇಲ್ಲಿ ಆತನನ್ನು ಆರೋಪಿ ಎಂದು ಹೇಳಲಾಯಿತು. ಆಕೆ ಬಳಿ ಡೈವೋರ್ಸ್ ವಿಧಾನದಲ್ಲಿ ಯಾಕೆ ಮುಂದುವರಿಯಲಿಲ್ಲ ಎಂದು ಕೇಳಿದಾಗ ಅದಕ್ಕೆ ಆಕೆ ಕೊಟ್ಟ ಉತ್ತರವೇನೆಂದರೆ, ಭಾರತದಲ್ಲಿ ಡೈವೋರ್ಸ್ ಎಂಬುದು ತುಂಬ ನಿಧಾನವಾದ ಕಾನೂನು ಪ್ರಕ್ರಿಯೆಯಾದುದರಿಂದ ನನಗೆ ಅಲ್ಲಿಯವರೆಗೆ ಕಾಯುವಷ್ಟು ತಾಳ್ಮೆ ಇರಲಿಲ್ಲ ಎಂದಾಕೆ ಹೇಳುತ್ತಾಳೆ. ಸ್ನೇಹಿತರೆ, ರಜಿತಾ ಎಂಬ ಹೆಣ್ಣು ಯಾಕೆ ಒಬ್ಬ ಪರಪುರುಷನಲ್ಲಿ ಅನುರಕ್ತಳಾದಳು ಎನ್ನುವುದಕ್ಕೆ ಒಂದು ಸಾಮಾಜಿಕ ಕಾರಣವೂ ಇದೆ. ಚಿನ್ನಯ್ಯ ಮತ್ತು ರಜಿತಾರ ವಿವಾಹ 2013ರಲ್ಲಿ ನಡೆದಿತ್ತು. ಆಗ ಚಿನ್ನಯ್ಯನಿಗೆ 38 ವರ್ಷ ವಯಸ್ಸು ಮತ್ತು ರಜಿತಾಳಿಗೆ ಕೇವಲ 18 ವರ್ಷ ವಯಸ್ಸು. ಆಕೆಯನ್ನು ಕಾಲೇಜು ಮುಗಿಯುತ್ತಿದ್ದಂತೆ ಮುಂದೆ ಕಲಿಯಲು ಬಿಡದೆ ಮದುವೆ ಮಾಡಿ ಕಳುಹಿಸಿಕೊಡಲಾಗಿತ್ತು. ಅದು ಕೂಡ ಆಕೆಗಿಂತ 20 ವರ್ಷ ದೊಡ್ಡವನ ಜೊತೆ. ಹೀಗಿರುವಾಗ ಆಗಷ್ಟೇ ಯೌವನದಲ್ಲಿದ್ದ ಹೆಣ್ಣು ಮಗಳು 38 ವರ್ಷದ ಗಂಡನ ಜೊತೆ ಎಷ್ಟು ವರ್ಷ ಬಾಳುತ್ತಾಳೆ ಹೇಳಿ. 12 ವರ್ಷದ ನಂತರ ಆಕೆ 30ರ ಹರೆಯದಲ್ಲೇ ಇದ್ದರೂ ಕೂಡ ಗಂಡ ಅದಾಗಲೇ 50 ದಾಟಿದ್ದ. ಆಕೆಗೂ ಅಷ್ಟರಲ್ಲಿ ಹಳೆಯ ಕಾಲೇಜು ಗೆಳೆಯನೊಬ್ಬ ಪರಿಚಯವಾಗಿದ್ದ. ಆದರೆ ಪರಿಚಯವಾದ ಮಾತ್ರಕ್ಕೆ ಆಕೆ ತನ್ನ ಸಂಸಾರವನ್ನೇ ಹಾಳು ಮಾಡಿಕೊಳ್ಳಬೇಕು, ತನ್ನ ಮಕ್ಕಳನ್ನೇ ಕೊಲ್ಲಬೇಕು ಎಂಬುದೇನೂ ಇರಲಿಲ್ಲ. ಆದರೆ ಮೋಹವೆಂಬ ಮಾಯೆಗೆ ಬಿದ್ದ ಆಕೆ ತನ್ನ ಹೆತ್ತ ಮಕ್ಕಳನ್ನೇ ಕೈಯಾರೆ ಕೊಂದಿದ್ದಳು. ಇದೀಗ ಆಕೆ ತೀರ್ಪಿಗಾಗಿ ಕಾಯುತ್ತಾ ಜೈಲಿನಲ್ಲಿ ಕೊಳೆಯುತ್ತಿದ್ದಾಳೆ. ಸ್ನೇಹಿತರೆ, ಏನನ್ನುತ್ತೀರಾ? ಇಂಥ ಘಟನೆಗೆ ನಿಮ್ಮ ಅಭಿಪ್ರಾಯ
ಯಾವ ರೀತಿಯಲ್ಲಿದೆ ಕಮೆಂಟ್ನಲ್ಲಿ ಬರೆಯಿರಿ. ಇಲ್ಲಿಗೆ ವಿಡಿಯೋ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದ.